ಶಕ್ತಿ, ಭಕ್ತಿ, ಸೇವೆ ಈ 3 ಪದಗಳನ್ನ ಕೇಳಿದ ತಕ್ಷಣ ನೆನ್ಪಾಗೋದು ಒಂದೇ ಹೆಸರು, ಅದು ಆಂಜನೇಯ. ಹೌದು, ಆತನ ಜನ್ಮದಿನವಾದ ಹನುಮ ಜಯಂತಿಯ ಹಿಂದಿರುವ ಕಥೆ, ಅದರ ಮಹತ್ವ ಏನು? ಬನ್ನಿ ಇವತ್ತು ಇದ್ರ ಬಗ್ಗೆನೇ ಸ್ವಲ್ಪ ಆಳವಾಗಿ ತಿಳಿದುಕೊಳ್ಳೋಣ. ಹಾಗಿದ್ರೆ ಮೊದಲನೇ ಪ್ರಶ್ನೆನೇ ಇದು: ಯಾಕೆ ನಾವು ಹನುಮ ಜಯಂತಿಯನ್ನ ಆಚರಿಸ್ತೀವಿ? ಇದರ ಹಿನ್ನೆಲೆ ಏನು? ಹೇಗೆ ಆಚರಿಸಬೇಕು? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದೇ ನಮ್ಮ ಇವತ್ತಿನ ಈ ಪಯಣದ ಉದ್ದೇಶ. ಸರಿ, ಮೊದಲು ನಾವು ಈ ಹಬ್ಬದ ಇತಿಹಾಸ ಮತ್ತೆ ಅದರ ಆಧ್ಯಾತ್ಮಿಕ ಮಹತ್ವ ಏನು ಅಂತ ನೋಡೋಣ. ಯಾಕಂದ್ರೆ ಹನುಮ ಜಯಂತಿ ಅಂದ್ರೆ ಅದು ಬರೀ ಒಂದು ಹುಟ್ಟುಹಬ್ಬದ ಆಚರಣೆ ಅಷ್ಟೇ ಅಲ್ಲ, ಅದಕ್ಕೂ ಮೀರಿದ ಒಂದು ದೈವಿಕ ಶಕ್ತಿಯ ಆರಾಧನೆ. ನಮ್ಮ ಕರ್ನಾಟಕದಲ್ಲಿ ಚೈತ್ರ ಪೂರ್ಣಿಮೆ ದಿನ ಹನುಮಂತನ ಹುಟ್ಟುಹಬ್ಬ ಅಂತ ಆಚರಿಸ್ತೀವಿ. ಅಂದಾಗೆ ಆ ದಿನಕ್ಕೊಂದು ದೊಡ್ಡ ವಿಶೇಷತೆ ಇದೆ. ಅದೇನಪ್ಪ ಅಂದ್ರೆ, ಆ ದಿನ ಹನುಮಂತನ ತತ್ವ ಅಂದ್ರೆ ಆತನ ದೈವಿಕ ಶಕ್ತಿ ಬೇರೆ ದಿನಗಳಿಗಿಂತ ಬರೋಬ್ಬರಿ 1000 ಪಟ್ಟು ಹೆಚ್ಚು ಸಕ್ರಿಯವಾಗಿರುತ್ತಂತೆ. ಇದೇ ಕಾರಣಕ್ಕೆ ಆ ದಿನ ಮಾಡುವ ಪೂಜೆ, ಪ್ರಾರ್ಥನೆಗಳಿಗೆ ಒಂದು ವಿಶೇಷವಾದ ಶಕ್ತಿ ಇರುತ್ತೆ ಅನ್ನೋದು ನಂಬಿಕೆ. ಹಬ್ಬದ ಮಹತ್ವದ ಬಗ್ಗೆ ಗೊತ್ತಾಯ್ತಲ್ವಾ? ಸರಿ, ಈಗ ಆಂಜನೇಯ ಹುಟ್ಟಿದ ಸ್ಥಳ ಅಂತ ನಂಬಲಾಗಿರೋ ಕರ್ನಾಟಕದ ಹೆಮ್ಮೆಯ ತಾಣ ಅಂಜನಾದ್ರಿ ಬೆಟ್ಟದ ಕಡೆಗೆ ಹೋಗೋಣ. 575 ಏನಿದು ಸಂಖ್ಯೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಅಂಜನಾದ್ರಿ ಬೆಟ್ಟದ ತುದಿಯಲ್ಲಿರೋ ಹನುಮಂತನ ದೇವಸ್ಥಾನವನ್ನ ತಲುಪೋಕೆ ಹತ್ತಬೇಕಾದ ಕಲ್ಲಿನ ಮೆಟ್ಟಿಲುಗಳ ಸಂಖ್ಯೆ. ಯೋಚನೆ ಮಾಡಿ, ಪ್ರತಿಯೊಂದು ಹೆಜ್ಜೆಯೂ ಭಕ್ತಿಯ ಪಯಣದಲ್ಲಿ ಒಂದೊಂದು ಮೈಲಿಗಲ್ಲು ಇದ್ದಾಗೆ. ಅಷ್ಟೊಂದು ಮೆಟ್ಲು ಹತ್ತಿ ಹೋದ್ಮೇಲೆ ತಲುಪೋದು ಕೇವಲ ಒಂದು ಬೆಟ್ಟವನ್ನಲ್ಲ. ಕೊಪ್ಪಳ ಜಿಲ್ಲೆಯಲ್ಲಿ ಹಂಪಿಯ ಹತ್ರ ಇರೋ ಈ ಜಾಗ ಇದೆಯಲ್ಲ, ಇದೇ ರಾಮಾಯಣ ಕಾಲದ ಕಿಷ್ಕಿಂಧೆ ಅಂತಾರೆ. ಅಷ್ಟೇ ಅಲ್ಲ, ಇಲ್ಲಿ ಬರೀ ಹನುಮಂತನ ದೇವಸ್ಥಾನ ಮಾತ್ರ ಇಲ್ಲ, ಜೊತೆಗೆ ರಾಮ, ಸೀತೆ ಮತ್ತೆ ಹನುಮಂತನ ತಾಯಿ ಅಂಜನಾದೇವಿ ದೇವಸ್ಥಾನಗಳೂ ಇವೆ. ಇದರಿಂದ ಈ ಜಾಗದ ಪೌರಾಣಿಕ ಮಹತ್ವ ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತೆ ಅಲ್ವಾ? ಸರಿ, ಈಗ ಹನುಮಂತನ ಹುಟ್ಟಿನ ಹಿಂದಿರೋ ಆ ಒಂದು ಇಂಟ್ರೆಸ್ಟಿಂಗ್ ಕತೆ ಏನು ಅಂತ ನೋಡೋಣ. ಇದು ಬರೀ ಒಂದು ಹುಟ್ಟಿದ ಕಥೆಯಲ್ಲ, ಇದೊಂದು ದೈವೀ ಸಂಕಲ್ಪದ ಕಥೆ. ನೋಡಿ, ಈ ಕಥೆ ಶುರು ಆಗೋದೇ ಪಾರ್ವತಿದೇವಿಯ ಒಂದು ಶಾಪದಿಂದ. ಈ ಶಾಪದಿಂದಾಗಿ ಒಬ್ಬ ಗಂಧರ್ವ ಸ್ತ್ರೀ ಅಂಜನ ಆಗಿ ಭೂಮಿ ಮೇಲೆ ಹುಟ್ಟಬೇಕಾಗತ್ತೆ. ಮದುವೆ ಆದ್ಮೇಲೆ ಅಂಜನ ಮತ್ತು ಅವಳ ಪತಿ ಕೇಸರಿಗೆ ಮಕ್ಕಳಾಗೋದಿಲ್ಲ. ಆಗ ಅವರಿಬ್ಬರು ಶಿವನನ್ನ ಕುರಿತು ಕಠಿಣವಾದ ತಪಸ್ಸು ಮಾಡ್ತಾರೆ. ಅವರ ಭಕ್ತಿಗೆ ಮೆಚ್ಚಿದ ಶಿವ ತನ್ನ ದೈವಿಕ ಅಂಶವನ್ನ ವಾಯುದೇವನ ಮೂಲಕ ಅಂಜನೆಗೆ ತಲುಪಿಸೋ ವರವನ್ನ ಕೊಡ್ತಾನೆ. ಇದೇ ರೀತಿ ಶಿವನ ಅಂಶದೊಂದಿಗೆ ವಾಯುಪುತ್ರನಾಗಿ ಹನುಮಂತನ ದೈವಿಕ ಜನನ ಆಗತ್ತೆ. ಹನುಮಂತನಿಗಿರೋ ಒಂದೊಂದು ಹೆಸರಿನ ಹಿಂದೇನೂ ಅವನ ಹುಟ್ಟಿನ ಕಥೆನೇ ಇದೆ ನೋಡಿ. ತಾಯಿ ಅಂಜನೇಯ ಮಗನಾಗಿದ್ದಕ್ಕೆ ಆಂಜನೇಯ ಅಂತಾರ, ವಾಯುದೇವನ ದೈವಿಕ ಅಂಶವನ್ನ ಪಡೆದಿದ್ದಕ್ಕೆ ವಾಯುಪುತ್ರ, ಹಾಗೆ ತಂದೆ ಕೇಸರಿಯ ಮಗನಾದ್ರಿಂದ ಕೇಸರಿನಂದನ. ಈ ಹೆಸರುಗಳೇ ಅವನ ಜನ್ಮದ ಕಥೆಯನ್ನ ಎಷ್ಟು ಚೆನ್ನಾಗಿ ಹೇಳುತ್ತಲ್ವಾ? ಆದ್ರೆ ಹನುಮಂತ ಕೇವಲ ಒಬ್ಬ ರಾಮಭಕ್ತನಾಗಿ ಮಾತ್ರ ಉಳಿಲಿಲ್ಲ. ಕಾಲ ಕಳೆದಂತೆ ಇಡೀ ದಕ್ಷಿಣ ಭಾರತದಲ್ಲಿ ಆತ ಒಬ್ಬ ದೈವಿಕ ರಕ್ಷಕನಾಗಿ ಪೂಜೆಗೊಳಗಾದ. ಹಾಗಿದ್ರೆ ಈ ಪರಂಪರೆ ಶುರುವಾಗಿದ್ದು ಹೇಗೆ? ಬನ್ನಿ ನೋಡೋಣ. 732 ಇದು ಬರೀ ಒಂದು ನಂಬರ್ ಅಲ್ಲ. ಇದು 15ನೇ ಶತಮಾನದಲ್ಲಿ ಮಹಾನ್ ಸಂತ ಶ್ರೀ ವ್ಯಾಸರಾಯರು ದಕ್ಷಿಣ ಭಾರತದಾದ್ಯಂತ ಸ್ಥಾಪನೆ ಮಾಡಿದ ಹನುಮಂತನ ದೇವಸ್ಥಾನಗಳ ಒಟ್ಟು ಸಂಖ್ಯೆ. ಅಬ್ಬಾ, ಎಂಥ ಅದ್ಭುತ ಸಾಧನೆಯಲ್ವಾ ಇದು! ಯಾಕೆ ಇಷ್ಟೊಂದು ದೇವಸ್ಥಾನಗಳನ್ನು ಕಟ್ಟಿಸಿದ್ರು ಗೊತ್ತಾ? ಆ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಮೇಲೆ ಒಂದೇ ಸಮನೆ ವಿದೇಶಿ ಆಕ್ರಮಣಗಳು ನಡೀತಾ ಇತ್ತು. ಆ ಒಂದು ಕಷ್ಟದ ಸಮಯದಲ್ಲಿ ದೇಶಕ್ಕೆ ಸೈನಿಕರ ಬಲದ ಜೊತೆಗೆ ದೈವಿಕ ರಕ್ಷಣೆಯೂ ಬೇಕು ಅಂತ ಸಂತ ವ್ಯಾಸರಾಯರು ನಂಬಿದ್ರು. ಅದಕ್ಕಾಗಿಯೇ ಈ 732 ದೇವಸ್ಥಾನಗಳನ್ನು ಒಂದು ಆಧ್ಯಾತ್ಮಿಕ ರಕ್ಷಾ ಕವಚದ ಹಾಗೆ ನಿರ್ಮಾಣ ಮಾಡಿದ್ರು. ನೋಡಿ, ಭಕ್ತಿಯ ಮೂಲಕ ದೇಶವನ್ನು ರಕ್ಷಣೆ ಮಾಡಕ್ಕೆ ಹೊರಟಿದ್ದು ಎಷ್ಟು ದೊಡ್ಡ ವಿಷಯ ಅಲ್ವಾ? ಹಾಗಂತ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದ್ದು ನಾವು ಸಾಮಾನ್ಯವಾಗಿ ನೋಡೋ ಸೌಮ್ಯ ಭಕ್ತ ಹನುಮಂತನನ್ನಲ್ಲ. ಬದಲಿಗೆ ಅದು ವೀರ ಹನುಮಂತನ ಉಗ್ರ ರೂಪ. ಈ ರೂಪ ಅಂದ್ರೇನೆ ಧೈರ್ಯ, ಶೌರ್ಯ, ದುಷ್ಟ ಶಕ್ತಿಗಳನ್ನ ನಾಶ ಮಾಡೋ ಸಂಕಲ್ಪದ ಸಂಕೇತ. ಈ ವೀರ ಹನುಮಾನ್ ವಿಗ್ರಹಗಳನ್ನ ಗುರ್ತಿಸೋಕೆ ಕೆಲವು ವಿಶೇಷ ಲಕ್ಷಣಗಳೂ ಇವೆ. ಮೇಲಕ್ಕೆ ಎತ್ತಿರೋ ಬಾಲ ನಾನು ಯುದ್ಧಕ್ಕೆ ಸದಾ ಸಿದ್ಧ ಅನ್ನೋದನ್ನ ತೋರಿಸುತ್ತೆ. ಆ ಬಾಲದ ತುದಿಯಲ್ಲಿ ಒಂದು ಗಂಟೆ ಇರುತ್ತೆ, ಅದು ಅಥರ್ವಣ ವೇದದ ಮಂತ್ರಶಕ್ತಿಯ ಸಂಕೇತವಂತೆ. ಎಡಗೈ ಅಭಯಹಸ್ತದ ಮುದ್ರೆಯಲ್ಲಿದ್ದು ಭಕ್ತರಿಗೆ ಭಯಪಡಬೇಡಿ ಅಂತ ಹೇಳಿದ್ರೆ, ಕಾಲಿನ ಕೆಳಗಿರೋ ರಾಕ್ಷಸ ದುಷ್ಟಶಕ್ತಿಗಳ ಮೇಲೆ ಗೆಲುವು ಸಾಧಿಸಿದ್ದನ್ನ ತೋರಿಸುತ್ತೆ. ಸರಿ, ಇಷ್ಟೆಲ್ಲ ಇತಿಹಾಸ, ಕಥೆ, ಪರಂಪರೆ ಎಲ್ಲವನ್ನೂ ನೋಡಿದ್ವಿ. ಆದರೆ ಇದೆಲ್ಲದರಿಂದ ನಾವು ಕಲಿಬೇಕಾದ ನಿಜವಾದ ಸಂದೇಶ ಏನು?
ಹನುಮ ಜಯಂತಿ ಆಚರಣೆಯ ಹಿಂದಿರೋ ಆಳವಾದ ಅರ್ಥವನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಹನುಮಂತನ ವ್ಯಕ್ತಿತ್ವದಲ್ಲಿ ಒಂದು ಅತ್ಯದ್ಭುತವಾದ ಅಂಶ ಇದೆ. ಅದು ಅವನ ಡ್ಯೂಲ್ ಪವರ್ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದೇ ಸಮಯದಲ್ಲಿ ಎರಡು ರೀತಿಯ ಶಕ್ತಿ. ಅವನು ಹಾಕಿರೋ ಜನಿವಾರ ಅವನ ಬ್ರಾಹ್ಮತೇಜವನ್ನ ತೋರಿಸುತ್ತೆ, ಅಂದ್ರೆ ಜ್ಞಾನ, ಆಧ್ಯಾತ್ಮಿಕ ಶಕ್ತಿ. ಅದೇ ಸಮಯದಲ್ಲಿ ಅವನ ಕೈಯಲ್ಲಿರೋ ಗದೆ ಅವನ ಕ್ಷಾತ್ರ ತೇಜವನ್ನ ಪ್ರತಿನಿಧಿಸುತ್ತೆ, ಅಂದ್ರೆ ಒಬ್ಬ ಯೋಧನ ದೈಹಿಕ ಶಕ್ತಿ ಮತ್ತೆ ಪರಾಕ್ರಮ. ಜ್ಞಾನಕ್ಕೆ ಶಕ್ತಿ, ಶಕ್ತಿಗೆ ಜ್ಞಾನ ಎರಡೂ ಸೇರಿದರೆ ಮಾತ್ರ ಒಬ್ಬ ವ್ಯಕ್ತಿ ಪರಿಪೂರ್ಣನಾಗೋಕ್ ಸಾಧ್ಯ ಅನ್ನೋಕೆ ಹನುಮಂತನಿಗಿಂತ ದೊಡ್ಡ ಉದಾಹರಣೆ ಬೇಕಾ? ರಾಮಾಯಣದಲ್ಲಿ ಜಾಂಬವಂತ ಒಂದು ಮಾತು ಹೇಳ್ತಾನೆ. ಅದು ಹನುಮಂತನ ಮಹತ್ವ ಏನು ಅನ್ನೋದನ್ನ ಅದ್ಭುತವಾಗಿ ಹೇಳುತ್ತೆ. ಹನುಮಂತನು ಜೀವಂತವಾಗಿದ್ರೆ ಸೈನ್ಯವೆಲ್ಲ ಸತ್ರು ಸಾಯದಂತೆ, ಆದರೆ ಹನುಮಂತನು ಪ್ರಾಣತ್ಯಾಗ ಮಾಡಿದ್ರೆ ನಾವು ಜೀವಂತವಿದ್ರೂ ಸತ್ತಂತೆ. ಅಂದ್ರೆ ನೋಡಿ, ಸೈನ್ಯದ ನಿಜವಾದ ಶಕ್ತಿ ಸೈನಿಕರ ಸಂಖ್ಯೆಯಲ್ಲಿರಲಿಲ್ಲ, ಅದು ಹನುಮಂತ ಒಬ್ಬನಲ್ಲೇ ಇತ್ತು. ಅವನಿದ್ರೆ ಸಾಕು, ಸೋಲೋ ಯುದ್ಧವನ್ನು ಗೆಲ್ಲಬಹುದು ಅನ್ನೋ ಅಚಲ ನಂಬಿಕೆಯದು. ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಹನುಮಂತ ನಮಗೆ ತೋರಿಸ್ಕೊಟ್ಟ ದಾರಿ ಅಂದ್ರೆ ಅಚಲವಾದ ಭಕ್ತಿ, ಜ್ಞಾನದ ಜೊತೆಗಿನ ಶಕ್ತಿ ಮತ್ತೆ ನಿಸ್ವಾರ್ಥ ಸೇವೆ. ಈ ಮೂರು ಮೌಲ್ಯಗಳು ಪ್ರತಿ ಕ್ಷಣ ಬದಲಾಗ್ತಿರೋ ಇವತ್ತಿನ ಜಗತ್ತಿಗೆ ಎಷ್ಟರ ಮಟ್ಟಿಗೆ ಮುಖ್ಯ ಅಲ್ವಾ? ಇದರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಬೇಕಿದೆ.